ಮಗಳೇ, ನಾವು ಚಾಮಿದೇವರಿಗೆ ಪ್ರದಕ್ಷಿಣೆ ಬರುವಾಗ ಒಂದು ಶ್ಲೋಕವನ್ನು ಬಾಯಿಯಲ್ಲಿ ಹೇಳಿದರೆ ತುಂಬ ಒಳ್ಳೆಯದು. ಆ ಶ್ಲೋಕವನ್ನು ನಾನು ಹೇಳಿಕೊಡ್ತೇನೆ, ನೀನು ಪುನಃ ಅದನ್ನು ಹೇಳುವಿಯಂತೆ. ಆ ನಂತರ ನಾನು ಆ ಶ್ಲೋಕದ ಅರ್ಥವನ್ನು ಹೇಳುತ್ತೇನೆ, ನಿನಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದನ್ನು ಆಗ್ಬೋದಾ? ಭಕ್ತಿಯಲ್ಲಿ ಆಯ್ತಾ? ಆ ಚಾಮಿದೇವರನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರದಕ್ಷಿಣೆ ಬರಬೇಕೀಗ. ಹೋಗುವ. ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಸರಿಯಾಗಿ ಹೇಳಿದಿ ನೀನು ಈ ಶ್ಲೋಕವನ್ನ. ಅಂದ್ರೆ ಎಂತ ಗೊತ್ತಾ ಮಗಳೇ, ನಾವು ನಮ್ಮ ಬದುಕಿನಲ್ಲಿ ತುಂಬಾ ಪಾಪವನ್ನು ಮಾಡುತ್ತೇವೆ, ಪುಣ್ಯವನ್ನು ಮಾಡುತ್ತೇವೆ. ಏನು ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು? ಏನು ಮಗಳೇ? ಪುಣ್ಯ ಪಾಪ. ಹಾಗಂದ್ರೆ ಎಂತ? ಅಂದ್ರೆ ಒಳ್ಳೆಯದಾಗಿ ಇದು ಮಾಡು ಮಗಳೇ. ನಾವು ಭಕ್ತಿಯಿಂದ ಪೂಜೆ ಮಾಡುವ ಚಾಮಿದೇವರಿಗೆ ನಾವು ಹೀಗೇ ಬದುಕಬೇಕು ಅಂತ ಆಸೆ ಇದೆ. ನಿನ್ನ ಅಮ್ಮನಿಗೆ ನೀನು ಹೋಮ್ ವರ್ಕ್ ಮಾಡಬೇಕು ಅಂತ ಆಸೆ ಇದೆ. ನಿನ್ನ ಅಮ್ಮನಿಗೆ ಏನೆಲ್ಲ ಆಸೆ? ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಆಸೆ ಇದೆ. ಮತ್ತೆ ಇನ್ನೆಂತ ಆಸೆ ಇದೆ? ಇನ್ನ ಒಳ್ಳೆ ಕಲ್ತು ಹುಷಾರಿ ಆಗ್ಬೇಕು. ಅದಾಯ್ತಲ್ಲ, ಹೋಮ್ ವರ್ಕ್ ಮಾಡಬೇಕು, ಇನ್ನು ಒಳ್ಳೆ ಮಾರ್ಕ್ಸ್ ಪಡಿಬೇಕು. ಇನ್ನ ಎಂತ ಆಸೆ ಇದೆ? ನಾನು ದೊಡ್ಡಾಗುವಾಗ ಒಳ್ಳೆ ಮನುಷ್ಯ ಆಗ್ಬೇಕು. ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ಆಸೆ ಇದೆ. ಆಮೇಲೆ ಸಂಗೀತ ಕಲಿಬೇಕು ಅಂತ ಆಸೆ ಇದೆ, ಇಲ್ವಾ? ಇದೆ. ಮತ್ತೆ ಮಗಳು ಯಕ್ಷಗಾನ ಕಲಿಬೇಕು, ಕರಾಟೆ ಕಲಿಬೇಕು, ಭರತನಾಟ್ಯ ಕಲಿಬೇಕು, ಚೆಸ್ ಕಲಿಬೇಕು. ಒಟ್ಟಿನಲ್ಲಿ ವಿದ್ಯಾವಂತಳು ಆಗಬೇಕು, ಬುದ್ಧಿವಂತಳು ಆಗಬೇಕು ಅಂತ ನಿನ್ನ ಅಮ್ಮ ಆಸೆ ಪಟ್ಟು ಹಗಲು ಇರುಳು ಕಷ್ಟಪಡ್ತಾರೆ, ಹೌದಲ್ವಾ? ಹೌದು. ಅಪ್ಪನಿಗೆ ಆಸೆ ಇಲ್ವಾ? ಇದೆ ಅಲ್ವಾ ಮಗಳೇ? ನನ್ನ ಮಗಳಲ್ವಾ? ಜಾಣ ಮರಿ ಆಗ್ಬೇಕು ಅಂತ ಅಪ್ಪನಿಗೂ ಆಸೆ ಇದೆ. ಅಮ್ಮ ಅಪ್ಪನಿಗೆ ಮಾತ್ರ ಆಸೆ ಇರೋದಲ್ಲ ಮಗಳೇ, ಅಜ್ಜ ಅಜ್ಜಿಗೂ ಆಸೆ ಇದೆ. ಅಷ್ಟು ಮಾತ್ರ ಅಲ್ಲ ಮಗಳೇ, ಅತ್ತೆ ಮಾವನಿಗೆ ಮಾತ್ರ ಅಲ್ಲ ಮಗಳೇ, ಚಾಮಿದೇವರಿಗೆ ಆಸೆ ಇದೆ. ವಾತ್ಸಲ್ಯ ಹೀಗೆಯೇ ಆಗಬೇಕು ಅಂತ ಆಸೆ ಇದೆ. ವಾತ್ಸಲ್ಯ ಮಾತ್ರ ಅಲ್ಲ, ನಾವು ಅವರಿಗೆ ಮಕ್ಕಳು. ಶ್ರೀರಾಮಕೃಷ್ಣ ಪರಮಹಂಸರಿಗೆ ನಾವು ಮಕ್ಕಳು, ನಿನ್ನ ಅಮ್ಮ ಮಕ್ಕಳು, ನಿನ್ನ ಅಜ್ಜ ಅಜ್ಜಿ ಮಕ್ಕಳು, ಎಲ್ಲರೂ ಮಕ್ಕಳು. ಅವರೆಲ್ಲ ಆ ಎಲ್ಲ ಮಕ್ಕಳು ಕೂಡ ಹೀಗೆಯೇ ಬದುಕಬೇಕು ಅಂತ ಆಸೆ ಇದೆ. ಅವರ ಆಸೆಯಂತೆ ನಾವು ಬದುಕಿದರೆ ಮಗಳೇ, ಆಗ ಪುಣ್ಯ ಬರುತ್ತದೆ. ಗೊತ್ತಾಯ್ತಾ ಪುಣ್ಯ ಬರುವುದು ಹೇಗೆ ಅಂತ? ಹೇಗೆ ಹೇಳು ಒಂದ್ಸಲ. ಎಲ್ಲರಿಗೂ ನಾವು ಮಕ್ಕಳೇ. ಸರಿ, ಎಲ್ಲರಿಗಲ್ಲ, ದೇವರಿಗೆ ನಾವು ಮಕ್ಕಳು. ತಪ್ಪಿತು. ದೇವರಿಗೆ ನಾವು ಎಲ್ಲರೂ ಕೂಡ ಮಕ್ಕಳೇ. ಸರಿ. ಅಜ್ಜಿ ಅಜ್ಜಿ ಅಂದ್ರು ಕೂಡ ಸರಿ. ಮತ್ತೆ ದೇವರಿಗೆ ಆಸೆ ಇರ್ತದೆ, ಆಗ ನಮಗೆ ಪುಣ್ಯ ಬರ್ತದೆ. ಯಾವಾಗ? ದೇವರ ಆಸೆಯಂತೆ ಬದುಕಿದಾಗ. ದೇವರ ಆಸೆಗೆ ನಾವು ವಿರುದ್ಧ ನಡೆದರೆ ಪಾಪ ಬರುತ್ತದೆ. ನಿನ್ನ ಅಮ್ಮನಿಗೆ ನೀನು ಸಂಗೀತ ಕಲಿಬೇಕು ಅಂತ ಆಸೆ ಇಲ್ಲ, ನೀನು ಸಂಗೀತ ಪ್ರಾಕ್ಟೀಸ್ ಮಾಡುವುದಿಲ್ಲ, ಆಗ ನಿನ್ನ ಅಮ್ಮನಿಗೆ ಏನಾಗ್ತದೆ? ಬೇಜಾರಾಗ್ತದೆ. ಹಾಗೆಯೇ ದೇವರಿಗೆ ಆಸೆ ಇದ್ದ ಹಾಗೆ ನೀನು ಬದುಕಲಿಲ್ಲ, ನಾನು ಬದುಕಲಿಲ್ಲ, ನಾವು ಯಾರು ಬದುಕಲಿಲ್ಲ ಅಂತಂದ್ರೆ ಪಾಪ ಬರ್ತದೆ ಮಗಳೇ. ದೇವರ ಆಸೆಗೆ ತಕ್ಕ ಹಾಗೆ ಬದುಕಿದರೆ ಏನು ಬರ್ತದೆ? ಪುಣ್ಯ ಬರ್ತದೆ. ಪಾಪ ಬರುವುದಿಲ್ಲ, ಪುಣ್ಯ ಬರುತ್ತದೆ. ದೇವರ ಆಸೆಗೆ ವಿರುದ್ಧವಾಗಿ ಬದುಕಿದರೆ ಏನು ಬರುತ್ತದೆ? ಪಾಪ ಬರುತ್ತದೆ. ಪಾಪ ಬಂದ್ರೆ ಏನಾಗ್ತದೆ? ಒಳ್ಳೆ ಜನ ಆಗುವುದಿಲ್ಲ, ನಮಗೆ ಹಾಳಾಗ್ತದೆ ಜೀವನದಲ್ಲಿ. ನಮಗೆ ತುಂಬ ಅಳುವ ಹಾಗೆ ಆಗ್ತದೆ, ಬೇರೆ ಬೇರೆ ಕಷ್ಟಗಳೆಲ್ಲ ಬರ್ತವೆ ಪಾಪ ಬಂದರೆ.
ಪುಣ್ಯ ಬಂದ್ರೆ ಎಂತ ಆಗ್ತದೆ? ಈಸಿ ಇರ್ತದೆ. ಈಸಿ ಇರ್ತದೆ ಜೀವನ, ಸುಖ, ಸಂತೋಷ, ಆಯುಸ್ಸು, ಆರೋಗ್ಯ ಎಲ್ಲವೂ ಕೂಡ ಸಿಗ್ತವೆ. ಹಾಗಾಗಿ ನಾವು ಪಾಪ ಮಾಡಬೇಕೋ ಪುಣ್ಯ ಮಾಡಬೇಕೋ? ಪುಣ್ಯ. ಪುಣ್ಯ ಮಾಡಬೇಕು. ಈಗ ನಮಗೆ ಗೊತ್ತಿಲ್ಲದೆ ಪಾಪ ಮಾಡಿ ಹೋಯಿತು, ಆಗ ಏನು ಮಾಡೋದು? ಆಗ ಒಂದು ಕ್ಷಮೆ ಕೇಳುದು. ಕ್ಷಮೆ ಕೇಳುದು ಅಲ್ವಾ? ದೇವರನ್ನ ಪೂಜೆ ಮಾಡಿ ಕ್ಷಮೆ ಕೇಳಬೇಕು ಅಲ್ವಾ? ಹಾಗೆ ಪೂಜೆ ಮಾಡುವುದರಲ್ಲಿಯೇ ಬರುವ ಒಂದು ವಿಧಿ ಪ್ರದಕ್ಷಿಣೆ ಅಂತ ಹೇಳೋದು. ನಾವೀಗ ಪ್ರದಕ್ಷಿಣೆ ಒಂದು ಸುತ್ತು ದೇವರಿಗೆ ಬಂದ್ವಿ ಅಲ್ವಾ? ಅದು ದೇವರ ಪೂಜೆಯಲ್ಲಿಯೇ ಇರುವ ಒಂದು ಭಾಗ ಮಗಳೇ, ಒಂದು ಪಾರ್ಟ್ ಅದು. ಆಯ್ತಾ? ಆ ಶ್ಲೋಕ ಏನು ಹೇಳ್ತದೆ ಗೊತ್ತಾ? ಯಾನಿ ಕಾನಿ ಚ ಪಾಪಾನಿ, ಯಾವಾಗ ಮತ್ತು ಹೇಗೆ ಪಾಪವನ್ನ ಮಾಡಿದ್ದರೂ ಕೂಡ ಜನ್ಮಾಂತರ ಕೃತಾನಿಚ, ಈ ಜನ್ಮದಲ್ಲಿ ಮಾತ್ರ ಅಲ್ಲ ಮಗಳೇ, ಎಲ್ಲ ಜನ್ಮ, ಇದಕ್ಕಿಂತ ಹಿಂದೆಯೂ ಜನ್ಮ ಇತ್ತು ನಮ್ದು. ನಾವು ಫಸ್ಟ್ ಹುಟ್ಟಿದ್ದಲ್ಲ. ಈಗ ನಾನು ಶ್ರೀಕೃಷ್ಣ ಉಪಾಧ್ಯಾಯ ಆಗಿ, ನೀನು ವಾತ್ಸಲ್ಯ ಉಪಾಧ್ಯಾಯ ಆಗಿ, ಇದೇ ಫಸ್ಟ್ ಟೈಮ್ ಹುಟ್ಟುತ್ತಾ ಇರೋದಲ್ಲ. ಬೇರೆ ಬೇರೆ ನಾವು ಜನ್ಮವನ್ನ ಪಡೆದಿದ್ದೆವು. ಭಾರತದಲ್ಲೇ ಹುಟ್ಟಿರಬೇಕು ಅಂತ ಏನೂ ಇಲ್ಲ. ಯಾವ ದೇಶದಲ್ಲಿ ಹುಟ್ಟಿದ್ವೋ, ಮನುಷ್ಯರಾಗಿ ಹುಟ್ಟಿರಬೇಕು ಅಂತ ಇಲ್ಲ, ಪ್ರಾಣಿಗಳಾಗಿ ಹುಟ್ಟಿರ್ಬೋದು, ಬೇರೆ ಬೇರೆ ಹೀಗೆಲ್ಲ ಹುಟ್ಟು ಅಂತ ಹೇಳೋದು ಇರ್ತದೆ. ನೋಡಿ, ನಮ್ಮಮ್ಮನಿಗೆ ಅವರಿಗೂ ಒಂದು ಅಮ್ಮ ಅಂತ ಇರ್ತಾರೆ, ಅವರಿಗೂ ಒಂದು ಅಮ್ಮ ಅಂತ ಇರ್ತಾರೆ. ಹಾಗೆ ಹಿಂದೆ ಹಿಂದೆ ಎಲ್ಲ ಇರ್ತದೆ ಅಲ್ವಾ? ಪಾಪ ಅಂತ ಹೇಳೋದು ಅವರು ಮಾಡಿದ ಪಾಪವೂ ಬರುತ್ತದೆ, ಹಿರಿಯರು ಮಾಡಿದ ಪಾಪವೂ ನಮಗೆ ಬರುತ್ತದೆ, ಹಿರಿಯರು ಮಾಡಿದ ಪುಣ್ಯವೂ ನಮಗೆ ಬರುತ್ತದೆ. ಹಾಗಾಗಿ ಹೇಗೆ ಬೇಕಿದ್ದರೂ ಪಾಪ ಬಂದಿರಲಿ, ಯಾವಾಗ ಬೇಕಿದ್ದರೂ ನಾವು ಪಾಪವನ್ನ ಮಾಡಿರಲಿ. ಯಾನಿ ಯಾವಾಗ, ಕಾನಿ ಹೇಗೆ ಪಾಪವನ್ನ ಮಾಡಿರಲಿ, ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಪೂರ್ವ ಜನ್ಮದಲ್ಲಿ ಬೇಕಿದ್ದರೂ ನಾವು ಮಾಡಿದ ಪಾಪಗಳು ನಮ್ಮನ್ನ ಕಷ್ಟಕ್ಕೀಡು ಮಾಡುತ್ತಾ ಇರಲಿ. ತಾನಿ ತಾನಿ ವಿನಶ್ಯಂತಿ, ಆ ಪಾಪಗಳೆಲ್ಲವೂ ಕೂಡ ನಾಶವಾಗ್ತವೆ. ಯಾವಾಗ? ಪ್ರದಕ್ಷಿಣ ಪದೇ ಪದೇ. ಯಾವಾಗ ಮಗಳೇ? ಪ್ರದಕ್ಷಿಣ ಪದೇ ಪದೇ ಅಂದ್ರೆ ಏನು? ಅಂದ್ರೆ ಪದೇ ಪದೇ ಪ್ರದಕ್ಷಿಣೆ ಬರೋದ್ರಿಂದ ಆ ಪಾಪಗಳು ನಾಶವಾಗ್ತವೆ. ಪುಣ್ಯ ನಾಶ ಆಗಬಾರ್ದು, ಪಾಪ ನಾಶ ಆಗಬೇಕು. ಪುಣ್ಯ ಉಳಿದ್ರೆ ನಾವು ಮತ್ತೆ ಸುಖವಾಗಿ ಇರ್ತೇವೆ. ಹಾಗಾಗಿ ಪಾಪವನ್ನ ಕರಗಿಸ್ಲಿಕ್ಕಿರುವ ಮೆಥಡ್ ಯಾವ್ದು ಹೇಳು? ಪ್ರದಕ್ಷಿಣೆ. ಹಾಗಾಗಿ ನಾವು ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಬರಬೇಕು. ಚಾಮಿ ದೇವರು ಎಲ್ಲೆಲ್ಲ ಇರ್ತಾರೋ ಅಲ್ಲೆಲ್ಲ ನಾವು ಪ್ರದಕ್ಷಿಣೆ ಬರಬೇಕು ಮಗಳೇ. ನಮ್ಮ ಈ ಮಾತುಗಳನ್ನ ಅರ್ಪಣೆ ಮಾಡು ನೋಡುವ. ಶ್ರೀರಾಮಕೃಷ್ಣ ಅರ್ಪಣಮಸ್ತು.